guys, welcome. ಹಾಯ್ ಹಲೋ ಗೈಸ್, ಇದು ಶನಿವಾರದ ಮಿನಿ ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ನಮ್ಮ ಮನೆಗೆ ಹಾಲು ಕುಡಿಯೋ ಅಭ್ಯಾಸ ಇರೋದ್ರಿಂದ ಬೆಳಗ್ಗೆನೇ ಬೆಲ್ಲ ಹಾಕಿ ಹಾಲು ಕಾಸ್ತಾ ನಿಂತ್ಕೊಂಡಿದ್ದಾರೆ ನಮ್ಮ ಮನೆಯವರು. ನಮ್ಮ ಅಥರ್ವ ಹಾಗೂ ನಮ್ಮ ಮನೆಯವರಿಬ್ಬರು ಹಾಲು ಕುಡಿಯೋ ಅಭ್ಯಾಸ ಇದೆ. ನಮ್ಮ ಅಥರ್ವನು ಅಷ್ಟೇ ಹಾಲು ಕುಡಿತಾ ಇದ್ದಾನೆ. ಅವನಿಗೆ ಸಪ್ರೇಟ್ ಗ್ಲಾಸ್ ಬೇರೆ ಬೇಕು, ಅವನಿಗೆ ಅವನದೇ ಆದ ಗ್ಲಾಸು ಸಪ್ರೇಟಾಗಿ. ಅವನಿಗೆ ಹಾಲಲ್ಲಿ ಬೆಲ್ಲ ಹಾಕಿದ್ರೆ ತುಂಬ ಖುಷಿ ಪಡ್ತಾನೆ. ಸಕ್ಕರೆ ಅದು ಹೆಲ್ತಿಗೂ ಒಳ್ಳೇದಲ್ಲ. ಹಾಗಾಗಿ ಬೆಳಗ್ಗೆನೇ ಹಾಲು ಕುಡಿದ್ಬಿಟ್ಟು ಟಿಫಿನಿಗೆ ಏನಾದರೂ ರೆಡಿ ಮಾಡೋಣ ಅಂತ ಹೇಳಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇವತ್ತೆಲ್ಲರೂ ಮನೆಗಿರೋದ್ರಿಂದನೇ ಪಲಾವ್ ಮಾಡೋಣ, ವೆಜಿಟೇಬಲ್ ಪಲಾವ್ ಅಂತ ಅಂದ್ಕೊಂಡ್ವಿ. ಹಾಗೆ ನಮ್ಮ ಮನೆಯದೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ, ಕಟ್ ಮಾಡಿಕೊಟ್ಟು. ನಮ್ಮ ಅಥರ್ವ ಕೂಡ ಅದ್ರ ಜೊತೆಗೆ ಬೀನ್ಸ್ ಸೋಸ್ ಹಾಕ್ತಾ ಅವನು ಒಂದು ಹೆಲ್ಪ್ ಮಾಡ್ತಾ ಇದ್ದಾನೆ. ಬೀನ್ಸ್ ಆಗಲಿ ಬೆಳ್ಳುಳ್ಳಿ ಆಗಲಿ ಸಹಾಯ ಮಾಡ್ತಾ ಇರ್ತಾನೆ. ಹಾಗೆ ಎಲ್ಲ ತರಕಾರಿನೂ ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದಾರೆ. ಹಾಗೆ ಟೊಮೊಟೊ, ಈರುಳ್ಳಿ, ಕ್ಯಾರೆಟು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಏನಪ್ಪ ಅಂದರೆ ಜಸ್ಟು ಪಲಾವ್ ಮಾಡಿಕೊಂಡು ಊಟ ತಿಂತಾ ಇರೋದು ಅಷ್ಟೇ. ಪಲಾವ್ ಅಂತೂ ಸೂಪರಾಗಿ ಬಂದಿತ್ತು ನೋಡಿ. ಹೀಗಿದೆ ಒಗ್ಗರಣೆ ಹಾಕಿದ್ಮೇಲೆ ಅಕ್ಕಿ ಹಾಕಿ ಇನ್ನೇನು 1-2 ವಿಸಿಲ್ ಆಯಿತು ಅಂದರೆ ಸೂಪರಾಗಿರೋ ವೆಜಿಟೇಬಲ್ ಪಲಾವ್ ರೆಡಿ ಆಗಿಬಿಡುತ್ತೆ. ರೆಡಿ ಆಗಿದೆ. ಹಾಗಾಗಿ ನಮ್ಮನೇಲಿ ನಾವು ಇರೋದು 4 ಜನ, ನಮ್ಮ 5 ನಾನು ಸೇರಿಬಿಟ್ಟು. ಹಾಗಾಗಿ ನಾನು 3 ತಟ್ಟೆಗೆ ಪಲಾವ್ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ನಮ್ಮ ಅಥರ್ವ ನಾನು ಒಂದೇ ಪ್ಲೇಟಲ್ಲಿ ತಿನ್ನೋದ್ರಿಂದ 3 ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ. ಮೊಬೈಲ್ ಇದ್ದರೆ ಸಾಕು, ತಿಂಡಿ ಎದುರುಗಡೆ ಇದ್ದರೂ ಕಾಣಲ್ಲ, ಮೊಬೈಲ್ ನೋಡ್ತಾನೇ ಇರ್ತಾರೆ ನಮ್ಮ ಮನೇಲಂತೂ. ಹಾಗೆ ಟಿಫಿನ್ ಆಯಿತು. ಸ್ವಲ್ಪ ಹೊತ್ತು ಬಿಟ್ಟು ಒಂದು ಸೂಪ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಕಾರ್ನು ಸೂಪ್ ಪ್ಯಾಕೆಟ್ನ ಓಪನ್ ಮಾಡ್ತಾ ಇದ್ದೀನಿ. ಕಾರ್ನು ಸೂಪ್ ಅಂತೂ ಸೂಪರಾಗಿರುತ್ತೆ. ಅದು ಬಿಸಿನೀರು ಒಂದು ಸ್ವಲ್ಪ ಕಾಸಿಬಿಟ್ಟು ಆ ಪೌಡರ್ನ ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ಏನು ಹಾಕಬೇಕಾಗಿರಲ್ಲ, ಜಸ್ಟ್ ಒಂದು ಸ್ವಲ್ಪ ಆರಕ್ಕೆ ಬಿಟ್ಬಿಟ್ರೆ ಸಾಕು, ಗಟ್ಟಿಯಾಗಿರುತ್ತೆ. ನಮ್ಮ ಅಥರ್ವಂಗೆ ಕೂಡ ಸಖತ್ ಇಷ್ಟ ಆಗಿಬಿಡ್ತು. ಮೊದಲೆಲ್ಲ ಇಷ್ಟ ಆಗ್ತಿರ್ಲಿಲ್ಲ ಅವನಿಗೆ, ಈಗ ಇಷ್ಟ ಆಗೋಯ್ತು. ಹಾಗೆ ಅವ್ರ ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ದ. ಆಮೇಲೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಎಲ್ಲ ಒಂದೇ ಪ್ಲೇಟಲ್ಲಿ ಊಟ ಮಾಡ್ತಾ ಕೂತಿದ್ವಿ. ಆದರೆ ಇವತ್ತು ಅವನು ಮಲ್ಕೊಂಡು ಎದ್ದಿರೋದ್ರಿಂದ ಹಾಸಿಗೆ ಮೇಲಿಂದ ಇಳಿತಾನೇ ಇಲ್ಲ, ಚಳಿ ಅಂತ ಹೇಳಿ. ಹಾಗಾಗಿ ಹಾಸಿಗೆ ಮೇಲೆ ಒಂದೇ ಪ್ಲೇಟಲ್ಲಿ ಊಟ ಹಾಕೊಬಂದ್ಬಿಟ್ಟು ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ನಿಮ್ಮ ಮನೇಲೂ ಹೀಗೆ ಊಟ ಮಾಡ್ತೀರಾ ಅಂತ ಹೇಳಿ ಕಾಮೆಂಟ್ ಮಾಡಿ. ಆಮೇಲೆ ಅರ್ಧ ನಿದ್ರೆಯಲ್ಲಿ ಇರೋದ್ರಿಂದ ಮತ್ತೆ ಮಲ್ಕೊಂಡು ಅವನು ಊಟ ಮಾಡಿ ನಮ್ಮ ಮನೆಯವ್ರು ಕೂಡ ಅವ್ರ ಜೊತೆಗೆ ಮಲ್ಕೊಂಡ್ರು. ಸಂಜೆ ಆಯಿತು. ದೇವ್ರ ದೀಪ ಎಲ್ಲ ಹಚ್ಚಿಬಿಟ್ಟು ಒಂದು ರೌಂಡ್ ವಾಕ್ ಹೋಗೋಣ ಅಂತ ಹೇಳಿ ಹೊರಗಡೆನೇ, ಅಲ್ಲೇ ಮನೆಯಿಂದ ಹೊರಗಡೆ ಬಾಲ್ಕನಿಲಿ ವಾಕ್ ಮಾಡ್ತಾ ಇದ್ದೀನಿ. ವಾಕ್ ಮಾಡ್ತಾ ಇದ್ದರೆ ಈ ವೆದರಿಗೂ ಚಳಿಗೂ ಯಾವ ವಾಕು ಬೇಡ, ಹೋಗ್ಬಿಟ್ಟು ಬೆಡ್ಶೀಟ್ ಹಾಕೊಂಡು ಹೊಚ್ಕೊಂಡು ಮಲ್ಕೊಬಿಡೋಣ ಅನ್ನಂಗೆ ಆಗ್ತಾಯಿದೆ. ಹೊರಗಡೆ ಅಂತೂ ಈಗ ಮಸ್ಕಿಟೋ ಸಖತ್ತಾಗ್ಬಿಟ್ಟಿದೆ, ಸೊಳ್ಳೆ ಎಲ್ಲ. ನಿಮ್ಮ ಕಡೆ ಎಲ್ಲ ಹೇಗಿದೆ ಮಸ್ಕಿಟೋ ಅಂತ ಹೇಳಿ ಕಾಮೆಂಟ್ ಮಾಡಿ. ಹಾಗೆ ನೈಟ್ ಆಯಿತು. ನೈಟು ನಾನು ಬೇಗನೆ ಊಟ ಮಾಡಿಬಿಟ್ಟೆ. ಹಾಗಾಗಿ ನಮ್ಮ ಮನೆಯವರು ಅಥರ್ವನ ಜೊತೆ ಊಟ ಮಾಡ್ತಾ ಇದ್ದಾರೆ. ನಮ್ಮ ಮನೆಗೆ ಡೈಲಿ ಅಥರ್ವನೇ ನನಗೆ ಟ್ಯಾಬ್ಲೆಟ್ ಕೊಡೋದು. Dad, ready? Say, ready? Kevin, Cindy, Baggage.